ಸರ್ ದೇಶದಲ್ಲೇ ಬಿಜೆಪಿ ಸರ್ಕಾರ ಇದೆ, ಯಾಕೆ ಇದಕ್ಕೊಂದು ರೂಲ್ಸ್ ತರಬಾರ್ದು? ಈ ಮೈಕ್ ಸಂಪರ್ಕ ಯಾವುದು ಮೈಕ್ ಸರ್, ಮಸೀದಿ ಮೇಲೆ ಮೈಕ್ ವಿಚಾರದಲ್ಲಿ ಅಲ್ಲ ಇಡೀ ಕರ್ನಾಟಕದಲ್ಲಿ ಅಜಾನದ ವಿರುದ್ಧ ಹೋರಾಟ ಮಾಡಿದ್ದ ಶ್ರೀರಾಮ ಸೇನೆ ಸಂಘಟನೆ ಒಂದೇ ಒಂದು ಹೋರಾಟ ಮಾಡಿದ್ದೀವಿ. ಯಾರೂ ಸಪೋರ್ಟ್ ಮಾಡಲಿಲ್ಲ. ಯಾವ ಹಿಂದೂ ಸಂಘಟನೆನೂ ಸಪೋರ್ಟ್ ಮಾಡಲಿಲ್ಲ. ನಾವು ಜೈಲಿಗೆ ಹೋಗಿದ್ದೀವಿ. ನಾವು ಜೈಲಿಗೆ ಹೋಗಿದ್ದೀವಿ. 100 ದೇವಸ್ಥಾನದಲ್ಲಿ ಬೆಳಗ್ಗೆ 5 ಗಂಟೆಗೆ ನಾವು ಹಾಡು ಪ್ರಾರಂಭ ಮಾಡಿದರೆ, ಭಜನೆ ಪ್ರಾರಂಭ ಮಾಡಿದರೆ ನಮ್ಮನ್ನು ಅರೆಸ್ಟ್ ಮಾಡಿದ್ರಿ. ಇದೇ ಬಿಜೆಪಿ ಸರ್ಕಾರ, ನಿರ್ಲಜ್ಜ ಬಿಜೆಪಿ ಸರ್ಕಾರ. ಅವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ. ಅವರನ್ನು ಹಾಗೆ ಪ್ರಾರ್ಥನೆ ಮಾಡಿ 5 ಗಂಟೆಗೆ ಸುಪ್ರೀಂ ಕೋರ್ಟ್ ಹೇಳಿದ್ರೂ ಕೂಡ ಪಾಲಿಸದೇ ಇರುವಂಥ ಅವತ್ತಿನ ಬಿಜೆಪಿ ಸರ್ಕಾರ ನಮ್ಮನ್ನು ಅರೆಸ್ಟ್ ಮಾಡಿದರೆ. ಹಿಂದೂಗಳನ್ನು ನಾವು ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ನಾವು ಹೇಳ್ತಾ ಇದ್ದೇವೆ. ಪ್ರಮೋದ್ ಮುತಾಲಿಕ್ ಶ್ರೀರಾಮ್ ಸೇನೆ ಹೇಳಿದೆ ಅಂತ ನೀವು ಬಂದ್ ಮಾಡಬೇಡಿ, ಸುಪ್ರೀಂ ಕೋರ್ಟಿನ ಆರ್ಡರ್ ಪ್ರಕಾರ ಬಂದ್ ಮಾಡ್ರಿ ಅಂತ ಹೇಳಿದರೆ ಬೊಂಬಾಯಿ ಅವು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದರು. ಸೊ ನಾನು ಹೇಳೋದು, ಇದ್ರ ವಿರುದ್ಧ ಹೋರಾಟ ನಾವು ನಿಲ್ಲಿಸೋದಿಲ್ಲ. ಇದನ್ನು ನಿರಂತರವಾಗಿ ಹೋರಾಟ ಇರುತ್ತೆ. ಜಾಗೃತಿ ಮೂಡಿಸುವಂಥ ಪ್ರಕ್ರಿಯೆ ನಾವು ಮಾಡ್ತೀವಿ ಅಂತನ್ನುವಂಥದ್ದು ಹೇಳ್ತೀನಿ. ಇನ್ನೊಂದು ಹೇಳ್ತಾ ಇದ್ದೀನಿ, ಹೋದ ಬಾರಿ ವಿಮಲ್ ಆ ಗುಟ್ಕದ ಸಾಕಷ್ಟು ಕಡೆಗೆ ಸ್ಪಾನ್ಸರ್ ಮಾಡಿ ಗಣೇಶ ಮಂಡಳಿಗಳ ಮುಂದೆ ದೊಡ್ಡ ಬ್ಯಾನರ್ಗಳು ಎಲ್ಲ ರೀತಿಯ ಸ್ಪಾನ್ಸರ್ ಮಾಡಿದರು. ಆ ಹೋರಾಟವನ್ನು ನಾವು ಶ್ರೀರಾಮ್ ಸೇನೆ ಮಾಡಿದ ಪರಿಣಾಮದಿಂದ ಇವತ್ತು ಇಡೀ ಗಣೇಶ ಮಂಡಳಿದಲ್ಲಿ ಒಂದೇ ಒಂದು ವಿಮಲ್ ಬ್ಯಾನರ್ ಇಲ್ಲ, ಒಂದೇ ಒಂದು ಬೋರ್ಡ್ ಇಲ್ಲ ಅಂತನ್ನುವಂಥದ್ದು ನಮ್ಮ ಯಶಸ್ವಿ. ನಾವು ಹೋರಾಟ ಮಾಡಿದ್ದೀವಿ ಅದನ್ನು. ನೋಡಿ, ಮೋದಿ ನಮಗೆ ಬೇಕು. ಈ ಲೋಕಲ್ ಏನು ಒಂದು ಸ್ಟ್ರಕ್ಚರ್ ಇದೆ, MP MLA ರಾಜಕೀಯ ಇದು BJPಯ ಪಕ್ಷ ಏನಿದೆ, ಇವರು ಕೆಟ್ಟು ಹೋಗಿದ್ದಾರೆ. ಮೋದಿ ಕೆಟ್ಟಿಲ್ಲ. ಮೋದಿ ಇವತ್ತು ನೇತೃತ್ವ ನಮಗೆ ಬೇಕು, ನಮ್ಮ ದೇಶಕ್ಕೆ ಬೇಕು, ಜಗತ್ತಿಗೆ ಬೇಕಾಗಿದೆ ಇವತ್ತು. ಹಾಗಾಗಿ ನಾನು ಮೋದಿ ಅವಶ್ಯಕತೆ ಇದೆ.